ನಮಸ್ತೆ. ಇವತ್ತು ಭೈರವ ಕಾರ್ಸ್ ನಮ್ಮ ಕಸ್ಟಮರ್ ಗಾಡಿ ಡೆಲಿವರಿ ತೊಗೊಂಡಿದ್ದಾರೆ. ಬನ್ನಿ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ, ಅವ್ರಿಗೆ ಏನೇನು ಸ್ಯಾಟಿಸ್ಫ್ಯಾಕ್ಷನ್ ಏನಿದೆ ಅಂತ ಹೇಳಿ. ಸರ್, ಹೇಗೆ ಅನ್ನಿಸ್ತು ನಮ್ಮ ಹತ್ರ ಗಾಡಿ ತೊಗೊಂಡಿದ್ದೀನಿ? ಇಲ್ಲಿ ಬಂದಿದ್ದು ತುಂಬ ಖುಷಿ ಆಯಿತು ಭೈರವ ಕಾರ್ಸ್ಗೆ. ಅದೇನು ಅಂತಂದರೆ, ನನಗೆ ಅರ್ಜೆಂಟ್ ಕಾರ್ ಬೇಕಾಗಿತ್ತು, ಎಲ್ಲೂ ಸಿಗಲಿಲ್ಲ. ಈಗ ಇಲ್ಲಿ ಬಂದಾಗ ಎರಡೇ ದಿನದಲ್ಲಿ ಲೋನ್ ಮಾಡಿಕೊಟ್ರು. ನನಗೆ ಇವತ್ತು ಡೆಲಿವರಿ ಆಗ್ತೈತೆ ಕಾರು. ತುಂಬ ಕಮ್ಮಿ ರೇಟಲ್ಲಿ ಕಾರ್ ಸಿಕ್ಕೈತೆ. ಪರವಾಗಿಲ್ಲ, ಯಾರೇ ಬಂದ್ರೂ ಭೈರವ ಕಾರ್ಸಿಗೆ ಬಂದು ಕಾರ್ನ ವಿಸಿಟ್ ಮಾಡಿ ಒಂದ್ಸರಿ ನೋಡಿ ಖುಷಿ ಆದರೆ ತಗೊಳ್ಳಿ. ನನಗೆ ತುಂಬ ಇಷ್ಟ ಆಯಿತು, ನಾನು ಗಾಡಿ ತೊಗೊಂಡಿದ್ದೀನಿ. ನಿಮಗೆ ಸರ್, ಇವಾಗ ಈ ಗಾಡಿಯಿಂದ ನೀವು ತೊಗೊಂಡಿದ್ದೀರಾ, ಗಾಡಿ ಔಟ್ಲುಕ್ ಇಂಟೀರಿಯರು ನಾವೆಲ್ಲ ಪ್ರತಿಯೊಂದು ಏನೇನು ಹೇಳಿದ್ವಿ ಹಾಗೆ ಇದೆಯಾ? ಪರವಾಗಿಲ್ಲ ಸರ್, ಏನಾದ್ರು ಏನು ಚೇಂಜಸ್ ಇಲ್ಲ ಸರ್. ಯಾವುದೇ ಥರದ ಸ್ಕ್ರ್ಯಾಚಸ್ ಇಲ್ಲ, ಏನಿಲ್ಲ. ಶೋರೂಮ್ ಗಾಡಿ ಥರನೇ ಚೆನ್ನಾಗೈತೆ, ಪರವಾಗಿಲ್ಲ ಸರ್, ಏನು ತೊಂದರೆ ಇಲ್ಲ. ಥ್ಯಾಂಕ್ ಯು ಸರ್. ಹೀಗೆ ಬನ್ನಿ, ನಿಮ್ಗೆ ಯಾರ ಕಡೆ ಕಾರ್ ಬೇಕು ಅಂದರೆ ಖಂಡಿತವಾಗ್ಲೂ ಬಂದು ಕರ್ಕೊಬನ್ನಿ ಸರ್. ಒಳ್ಳೊಳ್ಳೆ ಗಾಡಿಗಳು ಕೊಡ್ತೀವಿ ಒಳ್ಳೊಳ್ಳೆ ಪ್ರೈಸಲ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಇದೇ ಥರನೇ ಎಲ್ಲ ಗಾಡಿನೂ ಜಿನಿಯನ್ ಇರುತ್ತೆ, ಫುಲ್ಲು ಶೋರೂಮ್ ಹಿಸ್ಟ್ರಿ, ಶೋರೂಮ್ ಮೇಂಟೈನ್ ಇರುತ್ತೆ. ಆಮೇಲೆ ಸಿಂಗಲ್ ಓನರ್. ರೇಟ್ ಜಾಸ್ತಿ ಅಂತ ನೀವು ಮೊಬೈಲಲ್ಲಿ ನೋಡಿ ಅನ್ಕೊಳ್ಳೋದು ತಪ್ಪು. ಡೈರೆಕ್ಟಾಗಿ ಬನ್ನಿ, ವೆಹಿಕಲ್ನ ನೋಡಿ, ಖಂಡಿತವಾಗ್ಲೂ ಬೆಸ್ಟ್ ಪ್ರೈಸಿಗೆ ಮಾಡ್ಕೊಡ್ತೀವಿ. ಲೋನು ಅಷ್ಟೇ, ವಿತಿನ್ ಸೆಕೆಂಡ್ 1 day 2 day ಲೋನ್ ಕೂಡ ಮಾಡಿಸ್ಕೊಡ್ತೀವಿ. ಥ್ಯಾಂಕ್ ಯು. Sir, happy motoring.